ನಮಸ್ತೆ ವೀಕ್ಷಕರೇ, ಸಮಗ್ರ ನ್ಯೂಸಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ. ಮೊದಲು ಯೋಗ ಅಂದರೆ ಏನು, ಯೋಗವನ್ನು ಯಾಕೆ ಮಾಡಬೇಕು, ಯೋಗ ಅಭ್ಯಾಸಕ್ಕೆ ಇಂಥದೇ ವಯಸ್ಸಿನವರು ಮಾಡಬೇಕು ಅನ್ನುವಂಥ ಒಂದು ಮಿತಿ ಇಲ್ಲ. ಹಾಗಾಗಿ ನಾನು ಪ್ರತಿಯೊಬ್ಬರು ಸಮಗ್ರ ನ್ಯೂಸಿನ ಎಲ್ಲ ಸಮಸ್ತ ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ, ಬೆಳಗ್ಗೆ ಒಟ್ಟಿಗೆ ಯೋಗಾಭ್ಯಾಸವನ್ನು ಮಾಡೋಣ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಸಮಗ್ರ ನ್ಯೂಸಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ. ನಾನು ಆರುಣ್ಯ ಹೆಲ್ತ್ ಕೇರ್ ಸಂಸ್ಥೆಯ ಸಂಸ್ಥಾಪಕಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಯೋಗಾಭ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಯೋಗ ಅಂದರೆ ಏನು, ಯೋಗವನ್ನು ಯಾಕೆ ಮಾಡಬೇಕು, ಯಾರು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯೋಗಗೆ ಮುಂಚೆ ನಾವು ಯಾವ ಥರ ಪ್ರಿಪ್ರೇಷನನ್ನು ಮಾಡಬೇಕು, ಯೋಗಾಭ್ಯಾಸ ಮುಗಿದ ನಂತರ ನಮ್ಮ ಊಟದ ದಿನಚರಿ ಹೇಗಿರಬೇಕು, ಎಷ್ಟು ಸಮಯದ ನಂತರ ಮಾಡ್ಬೋದು ಅನ್ನೋದನ್ನೆಲ್ಲ ಈ ಒಂದು ಸಂಚಿಕೆಯಲ್ಲಿ ಸಮಗ್ರವಾಗಿ ತಿಳಿದುಕೊಳ್ಳೋಣ. ನಾವು ಯೋಗ ಅಂದರೆ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಎಲ್ಲರೂ ಹೇಳುವ ಹಾಗೆ ಯೋಗ ಕೇವಲ ದೈಹಿಕವಾದ ವ್ಯಾಯಾಮ ಅಲ್ಲ. ಯೋಗ ಅಂದರೆ ದೇಹ, ಮನಸ್ಸು ಹಾಗೂ ನಮ್ಮ ಆತ್ಮ ಮೂರನ್ನು ಒಟ್ಟಿಗೆ ಸಂಯೋಗ ಮಾಡುವಂಥ ಒಂದು ಪ್ರಕ್ರಿಯೆಯೇ ಯೋಗ ಪ್ರಕ್ರಿಯೆ. ಯೋಗದಲ್ಲಿ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಅಂದರೆ, ಯಾವುದೇ ಒಂದು ಸಮಸ್ಯೆಗೆ ಔಷಧಿ ರಹಿತವಾಗಿ ಪ್ರತಿಯೊಂದು ಸಮಸ್ಯೆಯನ್ನು ನಾವು ಕೇವಲ ಯೋಗಾಭ್ಯಾಸದಿಂದ, ಪ್ರಾಣಾಯಾಮದಿಂದ, ಧ್ಯಾನದ ಮೂಲಕ ಪ್ರತಿಯೊಂದನ್ನು ಗುಣಪಡಿಸಿಕೊಳ್ಳುವಂಥ ಶಕ್ತಿ ಈ ಒಂದು ಯೋಗಗೆ ಇದೆ. ಯೋಗವನ್ನು ಯಾವ ವಯಸ್ಸಿನವರು ಮಾಡಬಹುದು ಅನ್ನೋದನ್ನು ನಾವು ಇವಾಗ ತಿಳ್ಕೊತಾ ಹೋಗೋಣ. ಮೊದಲನೆಯದಾಗಿ, ಯೋಗ ಅಭ್ಯಾಸಕ್ಕೆ ಇಂಥದೇ ವಯಸ್ಸಿನವರು ಮಾಡಬೇಕು ಅನ್ನುವಂಥ ಒಂದು ಮಿತಿ ಇಲ್ಲ. ಚಿಕ್ಕ ವಯಸ್ಸಿನಿಂದ ದೊಡ್ಡವರವರೆಗೂ ಪ್ರತಿಯೊಬ್ಬರೂ ಮಾಡ್ಬೋದು. ಆದರೆ ಯಾವ ವಯಸ್ಸಿಂದ ಮೊದಲು ಶುರು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಒಂದು 5 ರಿಂದ 8 ವರ್ಷದ ಮಕ್ಕಳಿಂದ ಶುರು ಮಾಡ್ಬೋದು. ಮಕ್ಕಳು ತುಂಬ ಚುರುಕಾಗಿ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಕೆಪಾಸಿಟಿ ಅವ್ರಿಗಿದೆ ಅಂತಂದರೆ 5ನೇ ವರ್ಷದಿಂದ ಸಣ್ಣ ಪುಟ್ಟ ಅಭ್ಯಾಸದಿಂದ ನಾವು ಶುರು ಮಾಡ್ಬೋದು. ಇಲ್ಲಾಂದರೆ 8ನೇ ವರ್ಷದಿಂದ ಎಲ್ಲರೂ ಎಲ್ಲ ಥರದ ಅಭ್ಯಾಸವನ್ನು ಮಾಡ್ಬೋದು. ಹಾಗಾಗಿ ಯೋಗವನ್ನು ಯಾರು ಮಾಡ್ಬೋದು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಯೋಗವನ್ನು ಪ್ರತಿಯೊಬ್ಬರೂ ಮಾಡ್ಬೋದು. ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ, ಇಂಥದೇ ವಯಸ್ಸು ಅನ್ನೋದು ಖಂಡಿತ ಇಲ್ಲ. ಸೊ ಎಲ್ಲ ವಯಸ್ಸಿನವರು ಮಾಡ್ಬೋದು. 5 ವರ್ಷದ ಮೇಲ್ಪಟ್ಟಿರೋಂಥ ಎಲ್ಲ ವಯಸ್ಸಿನವರು ಖಂಡಿತವಾಗ್ಲೂ ಅವರ ವಯಸ್ಸಿನ ಅನುಗುಣವಾಗಿ ಏನು ಅಭ್ಯಾಸ ಮಾಡೋಕ್ಕೆ ಅವ್ರಿಗೆ ಸಾಧ್ಯವಿದೆಯೋ ಆ ಥರ ಮಾಡುವ ಪ್ರಯತ್ನ ಮಾಡ್ಬೋದು. ಸೊ ಈಗ ಯಾವ ಸಮಯದಲ್ಲಿ ಯೋಗವನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಯೋಗವನ್ನು ಹೊಟ್ಟೆಯ ಖಾಲಿ ಇದ್ದಾಗ ಮಾಡಿದರೆ ಒಳ್ಳೆಯದು. ಹಾಗಾಗಿ ನಾವು ಮುಂಚೆಯಿಂದನೂ ನಾವು ಯಾವ ಸಮಯದಲ್ಲಿ ಯೋಗಾಭ್ಯಾಸನ ಜಾಸ್ತಿ ಮಾಡ್ತೀವಿ, ಬೆಳಗಿನ ಜಾವ ಮಾಡ್ತೀವಿ, ಇಲ್ಲ ಅಂದರೆ ಈವ್ನಿಂಗ್ ಸಂಜೆಯ ಸಮಯದಲ್ಲಿ ಮಾಡ್ತೀವಿ ಅಲ್ವಾ. ಹಾಗಾಗಿ ನಾವು ಉಸಿರಾಟದ ಅಭ್ಯಾಸವನ್ನು ಬೆಳಗ್ಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಯೋಗ ಅಂದರೆ ಕೇವಲ ಆಸನ ಮಾತ್ರ ಅಲ್ಲ ಅಲ್ವಾ, ನಮಗೆಲ್ಲ ಗೊತ್ತದು. ಉಸಿರಾಟದ ಪ್ರಕ್ರಿಯೆ, ಮನಸ್ಸಿನ ಸ್ಥಿಮಿತದಲ್ಲಿ ಇಟ್ಕೊಳ್ಳುವಂಥ ಒಂದು ಧ್ಯಾನ ಮಾಡೋದು, ಪ್ರತಿಯೊಂದು ನಮಗೆ ಯೋಗವೇ. ಹಾಗಾಗಿ ಪ್ರಾಣಾಯಾಮದಿಂದ ನೀವು ಅಭ್ಯಾಸವನ್ನು ಶುರು ಮಾಡ್ಬೋದು. ಯಾರಿಗೆ ಜಾಸ್ತಿ ಆಸನ ಮಾಡೋಕ್ಕೆ ಆಗಲ್ಲ, ಏನಾದರೂ ಸಮಸ್ಯೆ ಇದೆ ಅಂತ ಅನ್ನೋರು ಧ್ಯಾನದಿಂದ, ಪ್ರಾಣಾಯಾಮದಿಂದ ನಿಮ್ಮ ಯೋಗಾಭ್ಯಾಸವನ್ನು ಶುರು ಮಾಡ್ಬೋದು. ನಿಧಾನವಾಗಿ ಒಂದು ಸಲ ನಿಮಗೆ ದೇಹ ಒಂದು ಸ್ಥಿಮಿತಕ್ಕೆ ಬರ್ತಾ ಇದ್ದಂಗೆ ಆಸನವನ್ನು ಜೋಡಿಸ್ಕೋಬೋದು ನೀವು ಅದರ ಜೊತೆಗೆ.
ಸೊ ಇಲ್ಲ ಅಂದರೆ ಎಲ್ಲ ನಾರ್ಮಲ್ ಆಗಿರೋರು ಯೋಗಾಭ್ಯಾಸ ಮಾಡಬೇಕು ಅಂದರೆ ಯಾವ ಸಮಯದಲ್ಲಿ ಮಾಡ್ಬೋದು? ಬೆಳಗಿನ ಸಮಯದಲ್ಲಿ ಮಾಡಿದಷ್ಟು ಒಳ್ಳೆಯದು. ಬೆಳಗಿನ ಸಮಯದಲ್ಲಿ ನಮ್ಮ ಹೊಟ್ಟೆಯ ಭಾಗ ಖಾಲಿ ಇರುತ್ತೆ, ನಮ್ಮ ಮನಸ್ಸು ಹಗುರವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ, ನಿದ್ದೆಯಿಂದ ಎದ್ದಿರ್ತೀವಿ, ಫ್ರೆಶ್ ಆಗಿರ್ತೀವಿ. ಸೊ ಆಗ ನಾವು ಏನೇನೇ ಅಭ್ಯಾಸ ಮಾಡಿದರೂ ಎಲ್ಲವನ್ನು ಅನುಷ್ಠಾನಕ್ಕೆ ತರುವಂಥ ಒಂದು ಪ್ರಯತ್ನ ಖಂಡಿತವಾಗಲೂ ಯಶಸ್ವಿಯಾಗಿ ಆಗುತ್ತೆ. ಹಾಗಾಗಿ ಯೋಗಾಭ್ಯಾಸವನ್ನು ನಾವು ಬೆಳಗಿನ ಜಾವ ಮಾಡಿದ್ರೆ ಅತ್ಯುತ್ತಮ. ಈವ್ನಿಂಗ್ ಮಾಡ್ಬೋದು ಸಂಜೆ ವೇಳೆಗೆ, ಆದರೆ ಸಂಜೆಯ ಸಮಯದಲ್ಲಿ ಮಧ್ಯ ಏನನ್ನೂ ತಿಂದಿರದೆ ಒಂದು ಅಟ್ಲೀಸ್ಟ್ ಒಂದು 3 ಅವರ್ ಆದರೂ ನಾವು ಒಂದು ಗ್ಯಾಪ್ ಕೊಟ್ಟರೆ ಊಟ ಆದಮೇಲೆ ತುಂಬ ಒಳ್ಳೆಯದು. ಸೊ ನೆನಪಿರಲಿ, ನಾವು ಯೋಗಾಭ್ಯಾಸವನ್ನು ಹೊಟ್ಟೆಯ ಭಾಗ ಖಾಲಿ ಇದ್ದಷ್ಟು ಮಾಡಿದಾಗೆ ನಮಗೆ ಸಮಾಧಾನವಾಗಿ ಮಾಡ್ಬೋದು. ಯಾವುದೇ ಭಾಗದ ಮೇಲೆ ಒತ್ತಡ ಬೀಳಲ್ಲ. ನಾವು ಮಾಡುವ ಅಭ್ಯಾಸ ಯಶಸ್ವಿಯಾಗಿ ಆಗುತ್ತೆ. ನಮಗೆ ಯಾವ ಒಂದು ರಿಸಲ್ಟಿಗೋಸ್ಕರ ನಾವು ಯೋಗಾಭ್ಯಾಸವನ್ನು ಅಭ್ಯಾಸ ಮಾಡ್ತಿರ್ತೀವೋ ಅದು ಖಂಡಿತವಾಗ್ಲೂ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಇನ್ನು ಊಟಕ್ಕೆ ಮುಂಚೆ, ಊಟದ ಆದಮೇಲೆ ಎಷ್ಟು ಸಮಯ ಕೊಡಬೇಕು ನಾವೊಂದು ಅಭ್ಯಾಸ ಮಾಡುವಾಗ ಅಂದರೆ, ಊಟಕ್ಕೆ ಮುಂಚೆ ಮಾಡಬೇಕು ಅಂತ ಅಂದರೆ ಒಂದು 3 ಅವರ್ ಗ್ಯಾಪ್ ಕೊಡಿ. 2ರಿಂದ 3 ಅವರ್ ಕೊಟ್ಟರೆ ತುಂಬ ಒಳ್ಳೆಯದು. ಅದಾದಮೇಲೆ ಯೋಗಾಭ್ಯಾಸ ಮಾಡಿದ ನಂತರ ಎಷ್ಟು ಸಮಯ ಕೊಡಬೇಕು ಅಂದರೆ 1 ಗಂಟೆ ಕೊಟ್ಟರೆ ಒಳ್ಳೆಯದು. ನೀವು ತುಂಬ ಹೊಟ್ಟೆಯ ಭಾಗಕ್ಕೆ ತುಂಬ ವ್ಯಾಯಾಮ ಮಾಡಿದ್ದೀರಾ ಅಂದರೆ 1.5 ಗಂಟೆ ಕೊಡಿ. ಇಲ್ಲ ಸೂಕ್ಷ್ಮವಾಗಿ ಸಣ್ಣ ಪುಟ್ಟ ವ್ಯಾಯಾಮ ಮಾಡಿದ್ದೀರಾ ಅಂತ ಅಂದರೆ 1.25 ಗಂಟೆ ಕೊಟ್ಟರೆ ಬೇಕಾದಷ್ಟು ಆಯಿತು. ಸೊ ಎಲ್ಲ ವಯಸ್ಸಿನವರು ಯೋಗಾಭ್ಯಾಸವನ್ನು ಖಂಡಿತ ಮಾಡ್ಬೋದು. ನಮ್ಮ ಉಳಿದ ಎಪಿಸೋಡ್ಗಳಲ್ಲಿ ನಾನು ಯೋಗವನ್ನು ಹಂತವಾಗಿ ಎಲ್ಲ ವಯಸ್ಸಿನವರು ಮಾಡೋಕ್ಕೆ ಸುಲಭವಾಗಿ ಸಾಧ್ಯವಾಗುವಂಥ ಎಲ್ಲ ಅಭ್ಯಾಸವನ್ನು ಹೇಳ್ಕೊಡ್ತೀನಿ. ಸೊ ನನ್ನ ಜೊತೆ ಎಲ್ಲರೂ ಒಟ್ಟಿಗೆ ಮಾಡಿ ಒಟ್ಟಿಗೆ ಯೋಗವನ್ನು ಅಭ್ಯಾಸ ಮಾಡೋಣ. ಪ್ರತಿದಿನ ಬೆಳಗಿನ ಜಾವದಲ್ಲಿ ನಾವು ಒಟ್ಟಿಗೆ ಯೋಗಾಭ್ಯಾಸವನ್ನು ಮಾಡೋಣ. ಸೂಕ್ಷ್ಮ ವ್ಯಾಯಾಮದಿಂದ ಶುರು ಮಾಡೋಣ. ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡ್ತಾ ನಾವು ಅಂದ್ಕೊತೀವಿ ಯೋಗವನ್ನು ನಾವು ಯಾವುದೇ ಒಂದು ಆಸನವನ್ನು ತುಂಬ ಫಾಸ್ಟಾಗಿ ಮಾಡಿದ್ರೆ ಅದಕ್ಕೆ ರಿಸಲ್ಟ್ ಬರುತ್ತೆ ಅಂತ. ಖಂಡಿತ ತಪ್ಪು. ನಾವು ಎಷ್ಟು ನಿಧಾನವಾಗಿ ಅಭ್ಯಾಸವನ್ನು ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಅದರ ಒಂದು ಬೆನಿಫಿಟ್ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಸಮಾಧಾನವಾಗಿ ನಿಧಾನವಾಗಿ ಯೋಗಾಭ್ಯಾಸವನ್ನು ಎಲ್ಲ ವಯಸ್ಸಿನವರು ಮಾಡೋಕ್ಕೆ ಸುಲಭವಾಗುವಂಥ ರೀತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ನಾವಿವತ್ತು ಬಿಳಿ ಬೆಳಕಿನ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಈ ಬಿಳಿ ಬೆಳಕಿನ ಧ್ಯಾನ ನಮ್ಮ ದೇಹದಿಂದ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಹೊರಗಾಕೋದಕ್ಕೆ ಸಹಾಯ ಮಾಡುತ್ತೆ. ಇದಕ್ಕೆ ಮೊದಲು ನಿಮಗೆ ಯಾವ ಭಂಗಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಆರಾಮಾಗಿದೆ ಆ ಭಂಗಿಯಲ್ಲಿ ಕೂತ್ಕೊಳ್ಳೋಣ. ಇಲ್ಲಾಂದರೆ ಸಿದ್ಧಾಸನದಲ್ಲಿ ಕೂತ್ಕೋಬೋದು. ಈ ಥರ 2 ಆ್ಯಂಕಲ್ ಮೇಲೆ ಒಂದು ಆ್ಯಂಕಲ್ ಬರಲಿ. ಕೈಯನ್ನು ನಿಧಾನವಾಗಿ ಹಸ್ತವನ್ನು ಮೇಲ್ಮುಖವಾಗಿ ಇಟ್ಕೊಳ್ಳೋಣ. ಕಣ್ಣನ್ನು ಮುಚ್ತಾ ಬೆನ್ನನ್ನು ನೇರ ಮಾಡ್ತಾ ಮೊದಲು ಉಸಿರಾಟದ ಮೇಲೆ ಗಮನ ಕೊಡೋಣ. ಆಳವಾಗಿ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ನಿರಾಳವಾಗಿ ಉಸಿರನ್ನು ಹೊರಗಾಕ್ತಾ ಎಲ್ಲ ಭಾವನೆಗಳನ್ನು ನಿಧಾನವಾಗಿ ತಿಳಿಗೊಳಿಸ್ತಾ ಮನಸ್ಸನ್ನು ಧ್ಯಾನದ ಸ್ಥಿತಿಗೆ ತಗೊಂಡೋಗೋಣ. ಈಗ ನಿಧಾನವಾಗಿ ಆಕಾಶದಿಂದ ಒಂದು ಬಿಳಿಯ ಬೆಳಕು ನೆತ್ತಿಯ ಭಾಗದ ಮೇಲೆ ಬೀಳ್ತಾ ಇದೆ ಅನ್ನೋದನ್ನು ಗಮನಿಸಿ. ಈ 30 ನಿಮಿಷಗಳ ಈ ಒಂದು ಧ್ಯಾನ ದೇಹವನ್ನು ಮನಸ್ಸನ್ನು ಇನ್ನಷ್ಟು ಸದೃಢ ಮಾಡೋದಕ್ಕೆ, ಸಕಾರಾತ್ಮಕ ಚಿಂತನೆಗಳನ್ನು ಕೊಡೋದಕ್ಕೆ ಸಹಾಯ ಮಾಡುತ್ತೆ. 30 ನಿಮಿಷಗಳ ಕಾಲ ನಿಮ್ಮ ಗಮನ ಕೇವಲ ಉಸಿರಾಟದ ಮೇಲೆ ಮಾತ್ರ ಇರಲಿ. ಆಳವಾಗಿ ದೀರ್ಘವಾಗಿ ಉಸಿರನ್ನು ತಗೊಂತ
ಆಕಾಶದಿಂದ ಬೀಳ್ತಾ ಇರುವಂಥ ಒಂದು ಬಿಳಿಯ ಬೆಳಕು ನೆತ್ತಿಯ ಭಾಗದ ಮೇಲಿಂದ ನಿಧಾನವಾಗಿ ದೇಹದ ಒಳಗಡೆ ಹರಿತಾ ಇರೋದನ್ನು ಗಮನಿಸಿ. ದೇಹದ ಬೇರೆ ಯಾವುದೇ ಭಾಗದ ಮೇಲೆ ಒತ್ತಡವನ್ನು ಕೊಡದೆ ದೇಹವನ್ನು ಸಮಾಧಾನದ ಸ್ಥಿತಿಯಲ್ಲಿ ಇರಿಸ್ತಾ ಕೇವಲ ಈ ಒಂದು ಬಿಳಿಯ ಬೆಳಕಿನ ಮೇಲೆ ನಮ್ಮ ಗಮನವನ್ನು ಕೊಡೋಣ. ನೆತ್ತಿಯ ಭಾಗದ ಮೇಲೆ ಸ್ಪರ್ಶ ಆಗ್ತಾ ಇರುವಂಥ ಈ ಒಂದು ಬಿಳಿಯ ಬೆಳಕು ನಿಧಾನವಾಗಿ ನಮ್ಮ ತಲೆಯ ಭಾಗವನ್ನು ಆವರಿಸ್ಕೊತ ಆ ಬೆಳಕಿನಲ್ಲಿ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ವಿಲೀನ ಆಗ್ತಾ ಬೆಳಕಿನ ಜೊತೆಗೆ ನಮ್ಮ ದೇಹ ಒಂದಾಗ್ತಾ ಇದೆ. ಅದನ್ನು ಗಮನಿಸಿ. ಮೊದಲು ತಲೆಯ ಭಾಗದಿಂದ ನಿಧಾನವಾಗಿ ಕೆಳಮುಖವಾಗಿ ಹರಿತಾ ಹಣೆಯ ಭಾಗವನ್ನು ಸಂಪೂರ್ಣವಾಗಿ ಆವರಿಸ್ಕೊತಾ ಇದೆ. ನಮ್ಮ ಹಣೆಯ ಭಾಗದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಹೊರಗಾಕ್ತಾ ನೋವು, ದುಃಖ, ಸಂಕಟ, ಬೇಜಾರು ಎಲ್ಲವನ್ನು ಹೊರಗಾಕ್ತಾ ಈ ಒಂದು ಬಿಳಿಯ ಬೆಳಕು ಕೇವಲ ಚೈತನ್ಯದ ಶಕ್ತಿಯನ್ನು, ಆರೋಗ್ಯದ ಶಕ್ತಿಯನ್ನು ನಮ್ಮ ದೇಹದ ಒಳಗಡೆ ತುಂಬ್ತಾ ಇದೆ. ನಿಧಾನವಾಗಿ ಇನ್ನಷ್ಟು ಮತ್ತಷ್ಟು ಕೆಳಮುಖವಾಗಿ ಹರಿತಾ ನಮ್ಮ ಎರಡು ಕಣ್ಣುಗಳನ್ನು ಆವರಿಸ್ಕೊತಾ ಇದೆ. ಕಣ್ಣಿನ ಭಾಗದಲ್ಲಿರುವ ಎಲ್ಲ ಒತ್ತಡಗಳನ್ನು, ಅನಾರೋಗ್ಯವನ್ನು ಸಂಪೂರ್ಣವಾಗಿ ದೇಹದಿಂದ ಹೊರಗಾಕ್ತಾ ಕೇವಲ ಆರೋಗ್ಯದ ಶಕ್ತಿ, ಚೈತನ್ಯದ ಶಕ್ತಿಯನ್ನು ಈ ಒಂದು ಬಿಳಿಯ ಬೆಳಕು ನಮ್ಮ ದೇಹಕ್ಕೆ ತುಂಬ್ತಾ ಇದೆ. ಆಕಾಶದಿಂದ ಹರಿತಾ ಇರುವಂಥ ಈ ಬಿಳಿಯ ಬೆಳಕು ಕಣ್ಣಿನ ಭಾಗದಿಂದ ಇನ್ನಷ್ಟು ಕೆಳಮುಖವಾಗಿ ಹರಿತಾ ನಮ್ಮ ಮೂಗಿನ ಭಾಗ, ಎರಡು ಕಿವಿಯ ಭಾಗ ಆವರಿಸ್ಕೊಂತ ಮೂಗಿನಲ್ಲಿ ಇರುವಂಥ ಉಸಿರಾಟದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಹೊರಗಾಕ್ತಾ ನಮ್ಮ ಶ್ರವಣ ಶಕ್ತಿಯನ್ನು ಜಾಗೃತ ಮಾಡ್ತಾ ನಿಧಾನವಾಗಿ ಬಿಳಿಯ ಬೆಳಕು ನಮ್ಮ ದೇಹದ ಅಂಗಾಂಗಗಳನ್ನು ಆರೋಗ್ಯವಂತವಾಗಿಸ್ತಾ ಇದೆ. ಇನ್ನಷ್ಟು ಮತ್ತಷ್ಟು ಕೆಳಮುಖವಾಗಿ ಹರಿತಾ ಕೆನ್ನೆಯ ಭಾಗ, ಬಾಯಿಯ ಸಂಪೂರ್ಣ ಭಾಗವನ್ನು ಆವರಿಸ್ಕೊತ ನಿಧಾನವಾಗಿ ಮುಖದ ಸಂಪೂರ್ಣ ಭಾಗವನ್ನು ಬಿಳಿ ಬೆಳಕು ಆವರಿಸ್ಕೊಂಡಿದೆ. ಬಿಳಿಯ ಬೆಳಕಿನೊಳಗಡೆ ನಮ್ಮ ದೇಹ ವಿಲೀನವಾಗ್ತಾ ಇದೆ. ಇದನ್ನು ಗಮನಿಸಿ. ಬೆಳಕಿಗೂ ನಮ್ಮ ದೇಹಕ್ಕೂ ಯಾವುದೇ ವ್ಯತ್ಯಾಸವಿಲ್ಲದೆ ಬೆಳಕೇ ನಾವಾಗ್ತಾ ಇದ್ದೀವಿ. ಸಂಪೂರ್ಣವಾಗಿ ಬಿಳಿಯ ಬೆಳಕು ನಿಮ್ಮನ್ನು ಆವರಿಸ್ಕೊತಾ ಇದೆ. ಮುಖದ ಭಾಗದಲ್ಲಿರುವಂಥ ಎಲ್ಲ ಅನಾರೋಗ್ಯವನ್ನು, ಒತ್ತಡವನ್ನು ಸಂಪೂರ್ಣವಾಗಿ ಹೊರಗಾಕ್ತಾ ಕೇವಲ ಆರೋಗ್ಯದ ಶಕ್ತಿಯನ್ನು, ಚೈತನ್ಯದ ಶಕ್ತಿಯನ್ನು ಈ ಒಂದು ಬಿಳಿಯ ಬೆಳಕು ಯಥೇಚ್ಛವಾಗಿ ತುಂಬ್ತಾ ಇದೆ. ಅದನ್ನು ಗಮನಿಸಿ. ಇನ್ನಷ್ಟು ಮತ್ತಷ್ಟು ಕೆಳಮುಖವಾಗಿ ಹರಿತಾ ಕತ್ತಿನ ಸಂಪೂರ್ಣ ಭಾಗವನ್ನು ಆವರಿಸ್ಕೊತಾ ಇದೆ. ಕತ್ತಿನ ಹಿಂಭಾಗ, ಕತ್ತಿನ ಮುಂಭಾಗ ಸಂಪೂರ್ಣವಾಗಿ ಆವರಿಸ್ಕೊತ ಕತ್ತಿನ ಭಾಗದಲ್ಲಿರುವ ಎಲ್ಲ ಒತ್ತಡಗಳನ್ನು, ಅನಾರೋಗ್ಯವನ್ನು ಸಂಪೂರ್ಣವಾಗಿ ದೇಹದಿಂದ ಹೊರಗಾಕ್ತಾ ಬಿಳಿಯ ಬೆಳಕು ಒಂದೊಂದೇ ಇಂಚುಗಳ ಕಾಲ ನಮ್ಮ ದೇಹದನ್ನು ಸಂಪೂರ್ಣವಾಗಿ ಆವರಿಸ್ಕೊತಾ ಇದೆ. ಮೇಲಿಂದ ಕೆಳಭಾಗದವರೆಗೂ ಸಂಪೂರ್ಣವಾಗಿ ನಮ್ಮ ದೇಹವನ್ನು ಆವರಿಸ್ಕೊತಾ ಇದೆ. ಕತ್ತಿನ ಸಂಪೂರ್ಣ ಭಾಗವನ್ನು ಆರೋಗ್ಯವಂತವಾಗಿಸ್ತಾ ಇದೆ. ಅದನ್ನು ಗಮನಿಸಿ. ನಿಧಾನವಾಗಿ ಹರಿತಾ ಇರುವಂಥ ಈ ಬಿಳಿಯ ಬೆಳಕು ನಮ್ಮ ಭುಜದ ಭಾಗವನ್ನು ಆವರಿಸ್ಕೊಂಡಿದೆ.
ಭುಜದ ಭಾಗದಲ್ಲಿರುವ ಎಲ್ಲ ಒತ್ತಡವನ್ನು, ಅನಾರೋಗ್ಯವನ್ನು ಸಂಪೂರ್ಣವಾಗಿ ನಮ್ಮ ದೇಹ ಹೊರಗಾಗ್ತಾ ಈ ಒಂದು ಬಿಳಿಯ ಬೆಳಕು ಕೇವಲ ಆರೋಗ್ಯದ ಶಕ್ತಿ, ದೈವಿಕ ಶಕ್ತಿಯನ್ನು ನಮ್ಮೊಳಗಡೆ ಜಾಗೃತ ಮಾಡ್ತಾ ಇದೆ. ಇನ್ನಷ್ಟು ಮತ್ತಷ್ಟು ಕೆಳಮುಖವಾಗಿ ಅರಿತಾ ಎರಡು ತೋಳಿನ ಭಾಗ, ಎದೆಯ ಭಾಗವನ್ನು ಸಂಪೂರ್ಣವಾಗಿ ಆವರಿಸ್ಕೊಂತ ಎದೆಯಲ್ಲಿ ಮಧ್ಯಭಾಗದಲ್ಲಿರುವ ಎಲ್ಲ ದುಃಖವನ್ನು, ಒತ್ತಡವನ್ನು, ಬೇಸರವನ್ನು, ನೋವನ್ನು, ನಕಾರಾತ್ಮಕ ಚಿಂತನೆಯನ್ನು ಸಂಪೂರ್ಣವಾಗಿ ದೇಹದಿಂದ ಹೊರಗಾಗ್ತಾ ನಮ್ಮ ಮನಸ್ಸು ಇನ್ನಷ್ಟು ಮತ್ತಷ್ಟು ತಿಳಿಗೊಳ್ತಾ ಇದೆ. ನಿಧಾನವಾಗಿ ಸಂಪೂರ್ಣವಾಗಿ ಒಂದು ಬಿಳಿಯ ಬೆಳಕು ನಮ್ಮ ಎದೆಯ ಭಾಗವನ್ನು ಆವರಿಸ್ಕೊಂಡಿದೆ, ತೋಳಿನ ಭಾಗವನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡಿದೆ. ನಿಧಾನವಾಗಿ ಬೆನ್ನಿನ ಮೇಲ್ಭಾಗವನ್ನು ಆವರಿಸ್ಕೊಂಡಿದೆ. ಬೆನ್ನಿನ ಭಾಗದಲ್ಲಿರುವಂಥ ಎಲ್ಲ ಒತ್ತಡವನ್ನು ಹೊರಗಾಗ್ತಾ, ಅನಾರೋಗ್ಯವನ್ನು ಹೊರಗಾಗ್ತಾ ನಮ್ಮ ದೇಹದ ಭಾಗವನ್ನು ಸದೃಢ ಮಾಡ್ತಾ ಇದೆ ಈ ಒಂದು ಬಿಳಿಯ ಬೆಳಕು. ಇದನ್ನು ಗಮನಿಸಿ. ನೆತ್ತಿಯ ಭಾಗದಿಂದ ಹರಿತಾ ಇರುವಂಥ ಈ ಒಂದು ಬಿಳಿಯ ಬೆಳಕು ನಮ್ಮ ದೇಹದ ಈ ಪ್ರತಿಯೊಂದು ಭಾಗವನ್ನು ಗುಣಪಡಿಸ್ತಾ ಇದೆ, ವಿಶ್ರಾಂತಿಗೊಳಿಸ್ತಾ ಇದೆ. ಅದನ್ನು ಗಮನಿಸಿ. ಈಗ ನಿಧಾನವಾಗಿ ಹೊಟ್ಟೆಯ ಭಾಗವನ್ನು ಆವರಿಸ್ಕೊತಾ ಇದೆ. ಮೊಣಕೈಯಿನ ಭಾಗ, ಹೊಟ್ಟೆಯ ಭಾಗ, ಬೆನ್ನಿನ ಕೆಳಭಾಗ ಸಂಪೂರ್ಣವಾಗಿ ಬಿಳಿಯ ಬೆಳಕು ಆವರಿಸ್ಕೊತಾ ಇದೆ. ನಮ್ಮ ಹೊಟ್ಟೆಯ ಭಾಗದಲ್ಲಿರುವ ಎಲ್ಲ ಅನಾರೋಗ್ಯವನ್ನು, ದುಃಖವನ್ನು, ನೋವನ್ನು, ಸಂಕಟವನ್ನು ಸಂಪೂರ್ಣವಾಗಿ ದೇಹದಿಂದ ಹೊರಗಾಗ್ತಾ ಕೇವಲ ಆರೋಗ್ಯದ ಶಕ್ತಿ, ಚೈತನ್ಯದ ಶಕ್ತಿ, ಸಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ನಮ್ಮ ದೇಹದ ಒಳಗಡೆ ತುಂಬ್ತಾ ಇದೆ. ದೇಹ ಹಾಗೂ ಮನಸ್ಸು ತಿಳಿಯಾಗ್ತಾ ಇರೋದನ್ನು ಗಮನಿಸಿ. ನಮ್ಮ ದೇಹದ ಭಾಗವನ್ನು ತಲೆಯಿಂದ ಹೊಟ್ಟೆಯ ಭಾಗದವರೆಗೂ ಸಂಪೂರ್ಣವಾಗಿ ಬಿಳಿಯ ಬೆಳಕು ಆವರಿಸ್ಕೊಂಡಿದೆ. ಈ ಒಂದು ಬಿಳಿಯ ಬೆಳಕಿಗೆ ಅದ್ಭುತವಾದ ಶಕ್ತಿ ಇದೆ. ನಮ್ಮ ದೇಹದ ಎಲ್ಲ ನ್ಯೂನ್ಯತೆಯನ್ನು ಹೊರಗಾಕುವಂಥ, ಮನಸ್ಸಿನ ಒತ್ತಡವನ್ನು ಸಂಪೂರ್ಣವಾಗಿ ತೆಗೆದುಹಾಕುವಂಥ ಶಕ್ತಿ ಈ ಒಂದು ಬಿಳಿಯ ಬೆಳಕಿಗೆ ಇದೆ. ಈಗ ಈ ಬಿಳಿಯ ಬೆಳಕು ಇನ್ನಷ್ಟು ಮತ್ತಷ್ಟು ಕೆಳಮುಖವಾಗಿ ಹರಿತಾ ಸೊಂಟದ ಭಾಗವನ್ನು ಸಂಪೂರ್ಣ ಆವರಿಸ್ಕೊಂಡಿದೆ. ಸೊಂಟದ ಭಾಗ, ಜನನೇಂದ್ರಿಯದ ಭಾಗ, ಪೃಷ್ಠದ ಭಾಗದಲ್ಲಿರುವ ಎಲ್ಲ ಒತ್ತಡವನ್ನು ಹೊರಗಾಕ್ತಾ ನಮ್ಮ ಮುಂಗೈಯಿನ ಭಾಗದಲ್ಲಿರುವ ಎಲ್ಲ ಒತ್ತಡವನ್ನು ಹೊರಗಾಕ್ತಾ ಕೇವಲ ಆರೋಗ್ಯದ ಶಕ್ತಿ, ಚೈತನ್ಯದ ಶಕ್ತಿ, ಸಕಾರಾತ್ಮಕ ಶಕ್ತಿಯನ್ನು ನಮ್ಮ ದೇಹದ ಒಳಗಡೆ ತುಂಬ್ತಾ ನಮ್ಮನ್ನು ಇನ್ನಷ್ಟು ಮತ್ತಷ್ಟು ಸದೃಢ ಮಾಡ್ತಾ ಇದೆ. ಈ ಒಂದು ಬಿಳಿಯ ಬೆಳಕು ಇನ್ನಷ್ಟು ಮತ್ತಷ್ಟು ಕೆಳಮುಖವಾಗಿ ಹರಿತಾ ನಮ್ಮ ಎರಡು ತೊಡೆಯ ಭಾಗವನ್ನು ಆವರಿಸ್ಕೊತಾ ಇದೆ. ತೊಡೆಯ ಭಾಗ, ಮುಂಗೈಯಿನ ಭಾಗ, ಹಸ್ತದ ಭಾಗ, ಹತ್ತು ಕೈ ಬೆರಳಿನ ಭಾಗ ಸಂಪೂರ್ಣವಾಗಿ ಗಮನಿಸ್ತಾ ಇಂಚ್ ಬೈ ಇಂಚ್ ನಮ್ಮ ದೇಹದ ತೊಡೆಯ ಭಾಗವನ್ನು ಆವರಿಸ್ಕೊತಾ ಇದೆ. ಸೊಂಟದಿಂದ ಮಂಡಿ ಚಿಪ್ಪಿನವರೆಗೂ ತೊಡೆಯ ಹಿಂಭಾಗ, ತೊಡೆಯ ಮೇಲ್ಭಾಗ ಎಲ್ಲವನ್ನು ಸಂಪೂರ್ಣವಾಗಿ ಆವರಿಸ್ಕೊತ ಕೇವಲ ಆರೋಗ್ಯದ ಶಕ್ತಿಯನ್ನು ಯಥೇಚ್ಛವಾಗಿ ನಮ್ಮ ದೇಹಕ್ಕೆ ತುಂಬ್ತಾ ಇದೆ.
ತೊಡೆಯ ಭಾಗದಲ್ಲಿರುವ ಎಲ್ಲ ಅನಾರೋಗ್ಯದ ಶಕ್ತಿಯನ್ನು, ಒತ್ತಡವನ್ನು, ನೋವನ್ನು, ದುಃಖವನ್ನು, ಸಂಕಟವನ್ನು, ಬೇಸರವನ್ನು ಸಂಪೂರ್ಣವಾಗಿ ದೇಹದಿಂದ ಹೊರಗಾಗ್ತಾ ನಮ್ಮ ತೊಡೆಯ ಭಾಗ ಹಗುರವಾಗ್ತಾ ಇರೋದನ್ನು ಗಮನಿಸಿ. ನೆತ್ತಿಯ ಭಾಗದಿಂದ ಹರಿತಾ ಇರುವಂಥ ಈ ಒಂದು ಬಿಳಿಯ ಬೆಳಕು ನಮ್ಮ ದೇಹದ ಮೇಲ್ಭಾಗವನ್ನು ಸಂಪೂರ್ಣವಾಗಿ ಗುಣಪಡಿಸಿದೆ, ಸಂಪೂರ್ಣವಾಗಿ ವಿಶ್ರಾಂತಿಗೊಂಡಿದೆ. ಅದನ್ನು ಗಮನಿಸಿ. ನಿಧಾನವಾಗಿ ಇನ್ನಷ್ಟು ಮತ್ತಷ್ಟು ಕೆಳಮುಖವಾಗಿ ಹರಿತಾ ನಮ್ಮ ಮಂಡಿಯ ಚಿಪ್ಪನ್ನು ಸಂಪೂರ್ಣ ಆವರಿಸ್ಕೊಂಡಿದೆ. ಮಂಡಿಯ ಚಿಪ್ಪಿನ ಜೊತೆಗೆ ನಮ್ಮ ಹಸ್ತದ ಭಾಗವನ್ನು ಸಂಪೂರ್ಣ ಆವರಿಸ್ಕೊಂತ 5 ಬಲಗೈನ 5 ಕೈ ಬೆರಳುಗಳು, ಎಡಗೈನ 5 ಬೆರಳುಗಳನ್ನು ಸಂಪೂರ್ಣವಾಗಿ ವಿಶ್ರಾಂತಿಗೆ ಜಾರಿಸ್ತಾ ಇದೆ. ಇದನ್ನು ಗಮನಿಸಿ. ನಿಧಾನವಾಗಿ ಮಂಡಿ ಚಿಪ್ಪಿನಲ್ಲಿರುವ ಎಲ್ಲ ಒತ್ತಡವನ್ನು, ನೋವನ್ನು, ದುಃಖವನ್ನು, ಸಂಕಟವನ್ನು, ಬೇಸರವನ್ನು, ಅನಾರೋಗ್ಯವನ್ನು ಸಂಪೂರ್ಣವಾಗಿ ಹೊರಗಾಗ್ತಾ ಕೇವಲ ಆರೋಗ್ಯದ ಶಕ್ತಿ, ದೈವಿಕ ಶಕ್ತಿಯನ್ನು ಸಂಪೂರ್ಣವಾಗಿ ಆವರಿಸ್ಕೊಂತ ಇನ್ನಷ್ಟು ಮತ್ತಷ್ಟು ಕೆಳಮುಖವಾಗಿ ಹರಿತಾ ಈ ಒಂದು ಬಿಳಿಯ ಬೆಳಕು ಮೀನಖಂಡಗಳನ್ನು ಆವರಿಸ್ಕೊತಾ ಇದೆ. ಮೀನಖಂಡಗಳಲ್ಲಿರುವ ಎಲ್ಲ ಅನಾರೋಗ್ಯವನ್ನು, ಒತ್ತಡವನ್ನು, ನೋವನ್ನು, ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ಹೊರಗಾಗ್ತಾ ರಕ್ತ ಚಲನೆಯನ್ನು ಹೆಚ್ಚು ಮಾಡ್ತಾ ಇದೆ. ಈ ಒಂದು ಬಿಳಿಯ ಬೆಳಕು ಕೇವಲ ಆರೋಗ್ಯದ ಶಕ್ತಿ, ದೈವಿಕ ಶಕ್ತಿಯನ್ನು ನಮ್ಮ ದೇಹದ ಒಳಗಡೆ ತುಂಬ್ತಾ ದೇಹ ಹಾಗೂ ಮನಸ್ಸನ್ನು ಸಂಪೂರ್ಣ ತಿಳಿಗೊಳಿಸ್ತಾ ನಮ್ಮ ಮೀನಖಂಡಗಳನ್ನು ಇನ್ನಷ್ಟು ಮತ್ತಷ್ಟು ಆರೋಗ್ಯವಂತವಾಗಿಸ್ತಾ ಇನ್ನಷ್ಟು ಮತ್ತಷ್ಟು ಈ ಒಂದು ಬಿಳಿಯ ಬೆಳಕು ಕೆಳಮುಖವಾಗಿ ಹರಿತಾ ಪಾದದ ಭಾಗವನ್ನು ಆವರಿಸ್ಕೊತಾ ಇದೆ. ಪಾದದ ಭಾಗದಲ್ಲಿರುವಂಥ ಎಲ್ಲ ಒತ್ತಡವನ್ನು, ನೋವನ್ನು, ದುಃಖವನ್ನು, ಸಂಕಟವನ್ನು ನಮ್ಮ ದೇಹದಿಂದ ಸಂಪೂರ್ಣವಾಗಿ ಹೊರಗಾಗ್ತಾ 10 ಕಾಲು ಬೆರಳುಗಳು ವಿಶ್ರಾಂತಿಗೆ ಜಾರ್ತಾ ಇರೋದನ್ನು ಗಮನಿಸಿ. ಈಗ ತಲೆಯಿಂದ ಪಾದದವರೆಗೂ ನಮ್ಮ ದೇಹ ಸಂಪೂರ್ಣವಾಗಿ ಆರೋಗ್ಯವಂತವಾಗಿದೆ. ಈ ಒಂದು ಬಿಳಿಯ ಬೆಳಕು ನಮ್ಮ ದೇಹದ ಸುತ್ತ ಮೊಟ್ಟೆಯ ಆಕಾರದಲ್ಲಿ ನಮ್ಮ ದೇಹವನ್ನು ಆವರಿಸ್ಕೊಂಡಿದೆ. ಈ ಬಿಳಿಯ ಬೆಳಕಿಗೆ ಕೇವಲ ಸಕಾರಾತ್ಮಕ ಶಕ್ತಿಯನ್ನು ತುಂಬುವಂಥ ಒಂದು ಶಕ್ತಿ ಇರೋದ್ರಿಂದ ನಮ್ಮ ದೇಹದಲ್ಲಿರುವ ಎಲ್ಲ ಬೇಡದೇ ಇರುವಂಥ ಭಾವನೆಗಳನ್ನು, ಆಲೋಚನೆಯನ್ನು, ಅನಾರೋಗ್ಯವನ್ನು ಹೊರಗಡೆ ಹಾಕ್ತಾ ನಮ್ಮನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡ್ತಾ ಇದೆ. ದೇಹದಿಂದ ಪಾದದವರೆಗೂ ನಿಮ್ಮ ದೇಹವನ್ನು ಒಂದ್ಸಲಿ ಗಮನಿಸಿ. ಸಂಪೂರ್ಣವಾಗಿ ಯಾವುದೇ ಭಾಗದ ಮೇಲೆ ಒತ್ತಡವಿಲ್ಲದೆ ಇರೋದನ್ನು ದೃಢಪಡಿಸ್ಕೊಳ್ಳಿ. ಈ ಅದ್ಭುತವಾದ ಪ್ರಕೃತಿಯ ಶಕ್ತಿಗೆ
ಧನ್ಯವಾದವನ್ನು ಹೇಳ್ತಾ ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಹೊರಗೆ ಬರೋಣ. ನಿಧಾನವಾಗಿ ಹಸ್ತಗಳನ್ನು ಒಂದಕ್ಕೆ ಒಂದು ಚೆನ್ನಾಗಿ ಉಜ್ಜಿ, ಹಸ್ತವನ್ನು ಉಜ್ಜ್ತಾ ಕಣ್ಣಿನ ಭಾಗದ ಮೇಲೆ ಇಟ್ಕೊತ ನಿಧಾನವಾಗಿ ಕೈಗಳನ್ನು ನೋಡ್ತಾ ಕಣ್ಣನ್ನು ಬಿಡಿ. ಧನ್ಯವಾದ. ಹಾಗಾಗಿ ನಾನು ಪ್ರತಿಯೊಬ್ಬರು ಸಮಗ್ರ ನ್ಯೂಸಿನ ಎಲ್ಲ ಸಮಸ್ತ ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ, ಬೆಳಗ್ಗೆ ಒಟ್ಟಿಗೆ ಯೋಗಾಭ್ಯಾಸವನ್ನು ಮಾಡೋಣ. ಧನ್ಯವಾದಗಳು.